ಓಂ ಭಾಸ್ಕರಾಯ ನಮಃ. ಸಂಕ್ರಾಂತಿಯ ಪುರುಷ. ನಮಗೆಲ್ರಿಗೂ ಕೂಡ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಬಂದಾಗ ರವಿಯು ಮಕರ ರಾಶಿಯ ಪ್ರವೇಶ ಮಾಡಿದಾಗ ನಾವೆಲ್ಲರೂ ಸಹ ಆ ಸಮಯದಲ್ಲಿ ಪಂಚಾಂಗ ಕರ್ತರಿರ್ಬೋದು, ವಿದ್ವಾಂಸರುಗಳಿರ್ಬೋದು, ಸಾಕಷ್ಟು ವಿಶೇಷವಾದ ಪಂಡಿತರು ಮೊದಲು ಕಾಣ್ತಕ್ಕಂಥದ್ದೇ ಈ ವರ್ಷದ ಸಂಕ್ರಾಂತಿಯ ಪುರುಷ ಯಾವ ಆಕಾರದಲ್ಲಿದ್ದಾನೆ, ಯಾವ ಸ್ವರೂಪದಲ್ಲಿದ್ದಾನೆ, ಹೇಗೆ ಬರ್ತಾ ಇದ್ದಾನೆ, ಯಾವ ಆಹಾರ ಭುಜಿಸ್ತಾ ಇದ್ದಾನೆ, ಯಾವ ಬಟ್ಟೆ ಹಾಕಿದ್ದಾನೆ, ಯಾವ ರೂಪದಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಪಂಚಾಂಗದ ರೀತಿ ಅಥವಾ ಆ ಬಂದಿರತಕ್ಕಂಥ ತಿಥಿ ಆವತ್ತಿನ ದಿನದ ಲೆಕ್ಕಾಚಾರವನ್ನು ಹಾಕಿ ನೋಡಕ್ಕೆ ಹೋದಾಗ ಅದರ ಒಂದು ಸ್ವರೂಪ ನಮಗೆ ಕಾಣುತ್ತೆ. ಅದನ್ನೇ ನಾವು ಸಂಕ್ರಾಂತಿ ಪುರುಷ ಅಂತ ಕರಿತೀವಿ. ಈ ವರ್ಷದ 15ನೇ ತಾರೀಕು 1ನೇ ತಿಂಗಳು 2024 ಸೋಮವಾರದ ದಿನ ಬಂದಿರತಕ್ಕಂಥ ಮಕರ ಸಂಕ್ರಾಂತಿಯ ಫಲ ಹೇಗೆ ಅಂದರೆ, ಯುಗಾದಿಯ ಸಮಯದಲ್ಲಿ ಯುಗಾದಿಯ ಫಲ ಆವತ್ತಿನ ದಿನ ಯಾವ ದಿನ ಬಂದಿದೆ ಅದು ರಾಜನಾಗ್ತಾನೆ. ಹಾಗೆಯೇ ಏನು ಮೇಷರಾಶಿಗೆ ರವಿ ಸಂಚಾರ ಮಾಡ್ತಕ್ಕಂಥ ದಿನ ಏನು ಬಂದಿದೆ ಅದು ಮಂತ್ರಿ ಆಗ್ತಾರೆ. ಆದರೆ ಈ ಸಾರಿ ಈ ಒಂದು ಸಂಕ್ರಾಂತಿಯ ಪುರುಷ ಏನಾಗಿದ್ದಾನೆ, ಇದರ ಪ್ರಭಾವ ಹೇಗಿದೆ, ಇದು ನಕ್ಷತ್ರಗಳ ಮೇಲೆ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿರುತ್ತೆ. ಇಂದು ಭಾನುವಾರ ರಾತ್ರಿ 14ನೇ ತಾರೀಕು ರಾತ್ರಿ 2:43 ರವಿಯು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸಂಕ್ರಾಂತಿ ಪುರುಷನ ಸ್ವರೂಪ ಹೇಗಿರುತ್ತೆ, ಆ ಸೋಮವಾರ ಬೆಳಗಿನ ಜಾವ ಹೇಗಿರುತ್ತೆ ಅಂದರೆ, ವೃದ್ಧಾಪ್ಯ ವಯೋಮಾನದ ಒಂದು ಮಹೋದರಿ, ವೃದ್ಧಾಪ್ಯ ವಯಸ್ಸಲ್ಲಿ ಇನ್ನೇನು ವೃದ್ಧಾಪ್ಯ ಬಂದಿರತಕ್ಕಂಥ ಒಂದು ಹೆಂಗಸ್ಸು, ಅದರ ಹೆಸರು ಸಂಕ್ರಾಂತಿ ದೇವಿ ಅಂತ ನಾವು ಕರಿತೀವಿ. ಆಕೆ ಏನು ಮಾಡ್ಕೊಂಡಿದ್ದಾಳೆ, ಶರೀರಕ್ಕೆ ಅರಿಶಿನ ಲೇಪನ ಮಾಡ್ಕೊಂಡಿದ್ದಾಳೆ. ಶರೀರಕ್ಕೆ ಅರಿಶಿನವನ್ನು ಲೇಪನ ಮಾಡ್ಕೊಂಡಿರ್ತಕ್ಕಂಥದ್ದು, ಕಪ್ಪು ವರ್ಣದ ವಸ್ತ್ರವನ್ನು ಧರಿಸ್ಕೊಂಡಿದ್ದಾಳೆ, ನೀಲಿ ವರ್ಣದ ಕಂಚುಕ ಪುಷ್ಪರಾಗವನ್ನು ಧರಣೆ ಮಾಡ್ಕೊಂಡಿರ್ತಕ್ಕಂಥ ಈ ತಾಯಿ ಗರಿಕೆಯನ್ನು ಮುಡುಪಾಗಿಟ್ಕೊಂಡಿದ್ದಾಳೆ. ಫಲರೂಪದಲ್ಲಿ ಜೇನುತುಪ್ಪದ ಪಾತ್ರೆಯನ್ನು ಇಟ್ಕೊಂಡಿರ್ತಕ್ಕಂಥ ಈ ತಾಯಿ ಎಲೆಯಲ್ಲಿ ಜೇನುತುಪ್ಪದ ಪಾತ್ರೆ ಇಟ್ಕೊಂಡಿದ್ದಾಳೆ. ಎಲೆಯಲ್ಲಿ ಚಿತ್ರಾನ್ನವನ್ನು ಭುಜಿಸ್ತಾ ಇರ್ತಕ್ಕಂಥ ಈ ತಾಯಿಯ ವಾಹನ ಅಶ್ವವಾಹನ, ಒಂದು ಕುದುರೆ, ಮತ್ತೊಂದು ಸಿಂಹವಾಹನದಲ್ಲಿ ಕುಳಿತು ಪಶ್ಚಿಮದ ಕಡೆ ಪ್ರಯಾಣ ಮಾಡ್ತಾ ಇದ್ದಾಳೆ. ಪಶ್ಚಿಮದ ಕಡೆಯಿಂದ ಪ್ರಯಾಣ ಮಾಡಿಕೊಂಡು ಆಗ್ನೇಯ ದಿಕ್ಕಿಗೆ ಹೋಗ್ತಾ ಇರ್ತಕ್ಕಂಥ ಈ ಸಂಕ್ರಾಂತಿ ಪುರುಷರ ಸ್ವರೂಪ ಇದು ಪೂರ್ವ ದಿಕ್ಕಿಗೆ, ಅಂದರೆ ಪಶ್ಚಿಮದ ಕಡೆಯಿಂದ ಬರ್ತಾ ಆಗ್ನೇಯದ ಕಡೆ ನೋಡಿ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಈ ಸಂಕ್ರಾಂತಿ ಪುರುಷನ ಫಲಾಫಲಗಳು ನೋಡೋಕ್ಕೆ ಹೋದಾಗ ನಮಗೆ ಶತಭಿಷ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರದವರಿಗೆ ಪ್ರಯಾಣ ಯೋಗಗಳು ಜಾಸ್ತಿ ಇರುತ್ತೆ. ಈ ವರ್ಷದಲ್ಲಿ ಸಂಕ್ರಾಂತಿಯ ಫಲ ಶತಭಿಷ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರಗಳಿಗೆ ಫಲಗಳು, ಸಂಕ್ರಾಂತಿಯ ಫಲ ನೋಡೋಕ್ಕೆ ಹೋದಾಗ ಶತಭಿಷ, ಪೂರ್ವಾಭಾದ್ರ, ಉತ್ತರಾಭಾದ್ರದವರಿಗೆ ಬರೀ ಪ್ರಯಾಣಗಳು, ಪದೇ ಪದೇ ಪ್ರಯಾಣ. ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದವರಿಗೆ ಬಹಳಷ್ಟು ಶುಭದ ಫಲಗಳು. ಸುಖ ಯೋಗ, ಮನೆ ಯೋಗ, ಆಸ್ತಿ ಯೋಗ, ಹಣದ ಯೋಗ, ಅಧಿಕಾರ ಯೋಗ ಕೂಡ ಈ ಒಂದು ನಕ್ಷತ್ರಗಳು ಇರುತ್ತೆ. ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರದವರಿಗೆ ಸ್ವಲ್ಪ ಕಂಟಕಗಳಿರ್ತಕ್ಕಂಥದ್ದು ಕೂಡ ಆಗಿದೆ. ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ. ಅದೇ ನೋಡಿ, ಆಶ್ಲೇಷ ನಕ್ಷತ್ರ, ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರದವರಿಗೆ ವಸ್ತ್ರಯೋಗ, ಆಭರಣ ಯೋಗ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಸ್ವಾತಿ, ವಿಶಾಖ, ಅನುರಾಧ ಖರ್ಚು ಜಾಸ್ತಿ ಇರುತ್ತೆ. ಹಾಗೆಯೇ ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ ಅವರಿಗೆ, ಈ ರಾಶಿಗಳವರಿಗೆ ಧನಲಾಭ, ಈ ನಕ್ಷತ್ರಗಳಿಗೆ ಧನಲಾಭ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ರೀತಿಯ ಸಂಕ್ರಾಂತಿ ಪುರುಷನ ಒಂದು ಸ್ವರೂಪ ಕೂಡ ಇದಾಗಿರುತ್ತದೆ. ಸರ್ವೇ ಜನ ಸುಖಿನೋ ಭವಂತು.